ಶರಣಂ ಸ್ನೇಹಿತರೆ, ನಾನು ನಿಮ್ಮ ಮನೆ ಸದಸ್ಯ ಸೀಮಾ ಸೀಮಾ ಮೈನಸ್ ಕ್ಯೂಟ ಈ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮೈಸೂರಿನ ಶ್ರೀರಂಗಪಟ್ಟಣದ ಸಂಗಮದಲ್ಲಿ ನಿಂತಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನೋಡಿ, ಇದು 3 ನದಿಗಳ ಸಂಗಮ ಅಂತ ಇದು. ಹಾಗಾಗಿ ಸಂಗಮ ಅಂತೇಳ್ಬಿಟ್ಟು ಹೇಳ್ತಾರೆ. ಕೇಳೋಣ ಯಾರಿಗಾದ್ರೂ ಏನಾದರೂ ಹೇಳ್ತಾರ ಇದ್ರ ಬಗ್ಗೆ ಅಂತ, ಯಾವ್ಯಾವ ನದಿಗಳು ಸೇರ್ಕೊತವೆ ಅಂತೇಳ್ಬಿಟ್ಟು. ನೋಡಿ, ಹೀಗಿದೆ. ಇಲ್ಲಿ ಮೆಟ್ಲಿದೆ, ಮೆಟ್ಲಿಂದ ಇಳಿಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ 3 ನದಿಗಳ ಸಂಗಮವಾಗುತ್ತೆ. 1 ಕಾವೇರಿ ನದಿ, 2 ಹೇಮಾವತಿ ನದಿ, 3 ಲೋಕಪಾವರಿ ನದಿ. ಈ 3 ನದಿಗಳ ಸಂಗಮ ಆಗೋದ್ರಿಂದ ಇದಕ್ಕೆ ತ್ರಿವೇಣಿ ಸಂಗಮ ಅಂತೇಳ್ಬಿಟ್ಟು ಕರೆಯಲಾಗುತ್ತೆ. ಇದು ಮೈಸೂರಿನಲ್ಲಿರುವಂತಹ ಶ್ರೀರಂಗಪಟ್ಟಣದಲ್ಲಿ ಇರುವಂಥದ್ದು ಈ ತ್ರಿವೇಣಿ ಸಂಗಮ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪೂಜಾರಿಗಳು ಕುತ್ಕೊಂಡು ಹೋಗ್ತಾ ಇದ್ದಾರೆ. ಬೋಟಿಂಗ್ ಸಹ ಮಾಡಬಹುದು. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಾರ್ವಜನಿಕ ಪ್ರಕಟಣೆ, ಪುರಸಭೆ ಶ್ರೀರಂಗಪಟ್ಟಣ ನದಿ ತೀರದಲ್ಲಿ ಅಸ್ಥಿ ಮತ್ತು ಶ್ರಾದ್ದ ವಿಸರ್ಜನೆಗೆ 100 ರೂಗಳನ್ನು ಕಡ್ಡಾಯವಾಗಿ ಪಾವತಿಸಬೇಕು ಮತ್ತು ನದಿಯಲ್ಲಿ ಬಟ್ಟೆಗಳನ್ನು ಹಾಕಬಾರದು. ಹಾಕಿದರೆ 300 ರು ದಂಡವನ್ನು ಹಾಕಲಾಗುವುದು. ನದಿಯ ಸ್ವಚ್ಛತೆ ಕಾಪಾಡಿ, ಸ್ವಚ್ಛತೆಯನ್ನು ಕಾಪಾಡಿ ಅಂತಬಿಟ್ಟು ಎಲ್ಲ ಕಡೆ ಹೇಳ್ತಾರೆ. ಆದರೆ ಯಾವ ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ಸ್ವಚ್ಛತೆಯನ್ನು ಕಾಪಾಡಲ್ಲ. ಅದು ಹೀಗೆ ಇರುತ್ತೆ. ನೋಡಿ, ಬಟ್ಟೆಗಳೆಲ್ಲ ಹಾಕಿ ತೆಗೆದು ಎಲ್ಲ ಹೋಗಿದ್ದಾರೆ. ನೋಡಿ, ಈ ಬೋಟಲ್ಲೂ ಸಹ ಕುತ್ಕೊಂಡು ಹೋಗ್ಬೋದು, ಬೋಟಿಂಗ್ ಮಾಡ್ಬೋದು. ಜನ ಇಲ್ಲಿ ಮಾಡ್ಕೊಂಡು ನೋಡಿ ಅಲ್ಲಿಗೆ ಹೋಗಿ ಇಳಿತಾ ಇದ್ದಾರೆ. ಸೊ ಏನಾದರೂ ಅಲ್ಲೂ ಸಹ ಅಲ್ಲಿ ಪೂಜಾರಿಗಳು ಅವರೆಲ್ಲ ಇರೋದ್ರಿಂದ ಅಸ್ಥಿ ವಿಸರ್ಜನೆ ಏನಾದರೂ ಮಾಡ್ತಾ ಇರ್ಬೋದು ಅವರು. ಸೊ ಅಲ್ಲಿ ಹೋಗಿದ್ದಾರೆ ಫ್ಯಾಮ್ಲಿಯವರೆಲ್ಲ ಬೋಟ್ ಮಾಡಿಕೊಂಡು. ಏನೋ ಸಂಸ್ಕಾರ ಪೂಜೆಗಳಲ್ಲೆಲ್ಲ ಮಾಡಿ ಮುಗಿಸ್ತಾರೇನೋ. ನೋಡಿ, ಇದು ನಾಗದೇವತೆಯ ಮೂರ್ತಿ. ಸೊ ಅಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸಂಗಮದ ದೃಶ್ಯ ಹೇಗಿದೆ ಅಂತಂದ್ಬಿಟ್ಟು. ಇಷ್ಟೊತ್ತಂಗ ನನ್ನ ಜೊತೆ ಇದು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಶರಣಂ ಸ್ನೇಹಿತರೆ.